ಏನು ನಿಮ್ಮ ರೆಸೊಲ್ಯೂಷನ್, ಈ ವರ್ಷ ಸಾಧನೆ ಹಾದಿಯಲ್ಲಿ ಏನನ್ನ ಅಂದ್ಕೊಂಡಿದ್ದೀರಾ ಮ್ಯಾನಿಫೆಸ್ಟ್ ಮಾಡಿ. ಹಾಗೆಯೇ ನಿಮ್ಮ ಸಂಕಲ್ಪ ದೃಢವಾಗಿರಬೇಕು ಯೂನಿವರ್ಸ್ ಜೊತೆಗೆ. ಅದರಲ್ಲೂ ಈ ಸಲ 1-10-19-28 ಬಾರ್ನವರು ಲಕ್ಕಿಯೆಸ್ಟ್ ಇಯರ್ ಆಗೇ ಇದನ್ನು ತಗೊಳ್ಳಿ ಮೇಡಮ್. 2-11-20-29 ಹುಟ್ಟಿದಂಥವರ 2026 ಹೇಗಿರುತ್ತೆ? ಓಂ ಚಂದ್ರಾಯ ನಮಃ ಅನ್ನೋ ಮಂತ್ರವನ್ನ ದಿನಕ್ಕೆ 21 ಬಾರಿ ಜಪ ಮಾಡಬೇಕು. ಹುಣ್ಣಿಮೆಯ ದಿವಸ ಚಂದ್ರನಿಗೆ ಹಸಿ ಹಾಲನ್ನು ತೋರಿಸಿ ಆ ಹಾಲನ್ನು ನೀವು ಸೇವಿಸೋದ್ರಿಂದ ಚಂದ್ರ ನಿಮಗೆ ಆಕ್ಟಿವೇಟ್ ಆಗ್ತಾರೆ. ಈ 4, 13, 22, 31 ನೀವೆಲ್ಲ ಒಂದು ಚೆನ್ನಾಗಿ ತಿಳ್ಕೊಳ್ಳಿ. ರಾಹುನ ಆಕ್ಟಿವೇಟ್ ಮಾಡಿಕೊಂಡ್ರೆ ರಾಹು ರಾಕ್ಷಸ ಫಲವನ್ನು ಕೊಡ್ತಾರೆ. ಅಂದರೆ ರಾಹು ಇಸ್ ದ ಬಿಗ್ಗೆಸ್ಟ್ ಗೇಮ್ ಚೇಂಜರ್ ಆಫ್ ಯುವರ್ ಲೈಫ್. ರಾಹು ಮನ್ಸು ಮಾಡಿದರೆ ಏನು ಬೇಕಾದರೂ ಕೊಡೋ ಅಂತ ಏಕೈಕ ಗ್ರಹ. ವೀಕ್ಷಕರೇ, ಹೊಸ ವರ್ಷ ಬಂತು ಅಂತ ಹೇಳಿದ್ರೆ ಹೊಸ ರೀತಿಯಾದಂತ ಕನಸುಗಳು, ಭರವಸೆಗಳನ್ನ ಇಟ್ಕೊಳ್ತೀವಿ. ನಿಜಕ್ಕೂ ಅದೆಲ್ಲವೂ ಕೂಡ ಈ ವರ್ಷ ಸಾಕಾರ ಆಗುತ್ತಾ ಅನ್ನುವಂತ ಪ್ರಶ್ನೆಯನ್ನ ಕೇಳುವಂತವ್ರಿಗೆ ಈ ಕಾರ್ಯಕ್ರಮ ತುಂಬಾ ಸೂಕ್ತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹುಟ್ಟಿದ ದಿನಾಂಕಕ್ಕೆ ಅನುಸಾರವಾಗಿ ಯಾವೆಲ್ಲ ವಿಷಯಗಳಲ್ಲಿ ನಾವು ಎಚ್ಚರಿಕೆಯನ್ನ ವಹಿಸ್ಬೇಕು, ಯಾವೆಲ್ಲ ವಿಷಯಗಳನ್ನ ನಾವು ಮನದಟ್ಟು ಮಾಡಿಕೊಂಡು ಅದನ್ನ ಅಚೀವ್ ಮಾಡೋದಕ್ಕೆ ಸಾಧ್ಯತೆಯನ್ನ ಇಟ್ಕೊಳ್ಬೇಕು, 1ರಿಂದ 10 ಸಂಖ್ಯೆಯ ಒಳಗಾಗಿ ನಮ್ಮ ಜನ್ಮ ದಿನಾಂಕ ಇದ್ದಾಗ ಯಾವ ತರದ ಒಂದು ಒಳ್ಳೆಯ ಬೆನಿಫಿಟ್ಸ್ ಆಗುತ್ತೆ ಅನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ವಾಸ್ತು ಎಕ್ಸ್ಪರ್ಟ್, ನ್ಯೂಮರಾಲಜಿಸ್ಟ್, ಟ್ಯಾರೋಟ್ ಕಾರ್ಡ್ ರೀಡರ್, ಜೆಮ್ ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ಜ್ಯೋತಿಕಾ ಮೇಡಮ್ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ತುಂಬಾ ಜನಕ್ಕೆ ಸಂಖ್ಯೆ ಅಂತ ಹೇಳಿದ್ರೆ ಅವರು ಸಾಮಾನ್ಯ ಸಂಖ್ಯೆ ಅಂತ ಅನ್ಕೊಂಡಿರ್ತಾರೆ. ಬಟ್ ನ್ಯೂಮರಾಲಜಿ ಅಂತ ಬಂದಾಗ ಸಂಖ್ಯೆಗೆ ತುಂಬಾ ಮಹತ್ವವನ್ನ ನೀಡ್ತೀರಾ ನೀವೆಲ್ಲರೂ ಕೂಡ. ಈ ಹೊಸ ವರ್ಷ 2026ರಲ್ಲಿ ಹೊಸದಾಗಿರ್ತಕ್ಕಂಥ ಭರವಸೆಗಳನ್ನ, ಕನಸುಗಳನ್ನ ಹೊತ್ತಂತವರಿಗೆ ನಿಮ್ಮ ಕಿವಿ ಮಾತು ಏನು? ಖಂಡಿತವಾಗ್ಲೂ ಹೊಸ ವರ್ಷ ಏನು ನಿಮ್ಮ ರೆಸೊಲ್ಯೂಷನ್, ಈ ವರ್ಷ ಸಾಧನೆ ಹಾದಿಯಲ್ಲಿ ಏನನ್ನ ಅಂದ್ಕೊಂಡಿದ್ದೀರಾ ಮ್ಯಾನಿಫೆಸ್ಟ್ ಮಾಡಿ. ಹಾಗೆಯೇ ನಿಮ್ಮ ಸಂಕಲ್ಪ ದೃಢವಾಗಿರಬೇಕು ಯೂನಿವರ್ಸ್ ಜೊತೆಗೆ. ಅದರಲ್ಲೂ ಈ ಸಲ 1-10-19-28 ಬಾರ್ನವರು ಲಕ್ಕಿಯೆಸ್ಟ್ ಇಯರ್ ಆಗೇ ಇದನ್ನು ತಗೊಳ್ಳಿ ಮೇಡಮ್. ಸಂಖ್ಯೆಯಿಂದ ಈಗ ಆರಂಭ ಮಾಡೋದಾದ್ರೆ 1, 10, 19, 28 ಸಂಖ್ಯೆಯವರಿಗೆ ಯಾವ ತರ ಟಿಪ್ಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ? 1, 10, 19, 28 ಈ ವರ್ಷ ಬೆಳಿಗ್ಗೆ ಸೂರ್ಯೋದಯದ ಮುನ್ನನೇ ಸೂರ್ಯನಿಗೆ ನಮಸ್ಕಾರ ಮಾಡಬೇಕು. ಓಂ ನಮೋ ಆದಿತ್ಯಾಯ ನಮಃ ಅನ್ನೋ ಮಂತ್ರವನ್ನ 11 ಬಾರಿ ಜಪ ಮಾಡಬೇಕು. ಇದರಿಂದ ನೇಮ್, ಫೇಮ್, ಪವರ್, ಕಾನ್ಫಿಡೆನ್ಸ್ ಜಾಸ್ತಿ ಆಗತ್ತೆ. ಇದ್ರ ಜೊತೆಯಲ್ಲಿ ಕೆಲವೊಂದು ನಾನು ಹೇಳೋದನ್ನ ಫಾಲೋ ಮಾಡಿ. ಲೈಕ್ ಈ ವರ್ಷದ ಕಲರ್ ಆಗಿ ಆರೆಂಜ್, ಗೋಲ್ಡನ್, ಯೆಲ್ಲೋ ಮತ್ತು ಕ್ರೀಮ್ ಕಲರ್, ವೈಟ್ ಕಲರ್ನ ಬಳಸೋಕ್ಕೆ ಶುರು ಮಾಡಿ. ಕಲರ್ಸ್ ಕೂಡ ತುಂಬ ನಿಮ್ಮ ಲೈಫ್ನ ಚೇಂಜ್ ಮಾಡುತ್ತೆ. ಅದೇ ರೀತಿಯಲ್ಲಿ ಒಂದು ಲಕ್ಕಿ ಫೇಸಿಂಗ್ ಆದರೆ ನಿಮಗೆ ಈಸ್ಟ್ ಮತ್ತು ನಾರ್ತನ, ಪೂರ್ವ ಮತ್ತು ಉತ್ತರವನ್ನು ನಿಮ್ಮ ಲಕ್ಕಿ ದಿಕ್ಕಾಗಿ ನೀವು ಆಯ್ಕೆ ಮಾಡ್ಕೊಳ್ಳಿ. ಹಾಗೆ ನೀವು ಊಟದಲ್ಲಿ ಬಳಸುವಂಥ ಸಾಮಗ್ರಿಗಳಲ್ಲಿ ಖರ್ಜೂರ, ಕಿತ್ತಳೆ ಹಣ್ಣು, ಬಾರ್ಲಿ ಮತ್ತು ಜೇನುತುಪ್ಪವನ್ನು ಬಳಸೋದ್ರಿಂದ ನಿಮಗೆ ಹೆಲ್ತು ಚೆನ್ನಾಗಿರುತ್ತೆ, ವೆಲ್ತು ನಿಮಗೆ ಸಕ್ಸಸ್ಸು ಬರುತ್ತೆ, ವೆಲ್ತು ಕೂಡ ಬರುತ್ತೆ. ಹಾಗೆ ಈ ವರ್ಷ ನೀವು ಅವಾಯ್ಡ್ ಮಾಡಬೇಕಾಗಿರೋ ಕಲರ್ಸ್ ಬ್ಲೂ, ನೀಲಿ ಹಾಕಬೇಡಿ, ಕೆಂಪು ಹಾಕಬೇಡಿ. ಬ್ಲೂ ಮತ್ತು ಮೆರೂನ್ ಇವೆರಡನ್ನು ದಯವಿಟ್ಟು ಅವಾಯ್ಡ್ ಮಾಡಿ. ಹಾಗೆ ನೀವು ಒಂದು ಪಲಾವ್ ಎಲೆ, ಒಂದು ಬೇ ಲೀಫ್ನ ನಿಮ್ಮ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಫೈನಾನ್ಷಿಯಲಿ ಚೆನ್ನಾಗಾಗತ್ತೆ. ಈ ವರ್ಷ ಮಹಿಳೆಯರಾಗಲಿ ಪುರುಷರಾಗಲಿ ಬೆಂಕಿ ವಿಷಯದಲ್ಲಿ, ಅಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ಬೆಂಕಿಯ ವಿಷಯದಲ್ಲಿ, ಮತ್ತು ಆದಷ್ಟು ಕಾರಲ್ಲಿ ಸೆಲ್ಫ್ ಡ್ರೈವ್ ಸ್ವಲ್ಪ ಸ್ಲೋ ಆಗಿ ಮಾಡೋದನ್ನ ಒಂದು ರೂಢಿ ಇಟ್ಕೊಳ್ಳಿ. ಸ್ವಲ್ಪ ಕಾರು ಓಡಿಸುವಾಗ ನಿಧಾನ ಇರಲಿ. ಇವೆರಡು ವಿಷಯದಲ್ಲಿ, ಬೆಂಕಿ ಮತ್ತು ಕಾರು, ಇವೆರಡು ವಿಷಯದಲ್ಲಿ ಹುಷಾರಾಗಿರಿ. ಮೇಡಮ್, 2-11-20-29 ಹುಟ್ಟಿದಂಥವರ ವಿಶೇಷವಾದಂತ 2026 ಹೇಗಿರುತ್ತೆ? 2026ರಲ್ಲಿ ಚಂದನ ದೆಸೆಯಲ್ಲಿ ಹುಟ್ಟಿದವರು ಎಲ್ರಿಗೂ ಕೂಡ ಚೆನ್ನಾಗಿದೆ. ಸ್ವಲ್ಪ ಕೆಲಸಗಳಲ್ಲಿ ನಿಧಾನ ಪ್ರಗತಿ ಇದೆ, ಸ್ವಲ್ಪ ನಿಧಾನವಾಗಿ. ಇದು ಸೂರ್ಯನ ವರ್ಷ ಆಗಿರೋದ್ರಿಂದ ನಿಮಗೆಲ್ಲ ಹಂಗಂತ ಸಕ್ಸಸ್ ಇಲ್ಲ ಅಂತಲ್ಲ, ಸಕ್ಸಸ್ ಇದೆ, ಸ್ವಲ್ಪ ಲೇಟ್ ಆಗ್ಬೋದು. ಹಾಗಾಗಿ ನೀವು ಈ ವರ್ಷ ಏನು ಅಂತ ಅಂದರೆ ಚಂದ್ರನನ್ನು ಓಂ ಚಂದ್ರಾಯ ನಮಃ ಅನ್ನೋ ಮಂತ್ರವನ್ನು ಜಪ ಮಾಡಬೇಕು. ದಿನಕ್ಕೆ 21 ಬಾರಿ ಜಪ ಮಾಡಬೇಕು. ಹುಣ್ಣಿಮೆಯ ದಿವಸ ಚಂದ್ರನಿಗೆ ಹಸಿ ಹಾಲನ್ನು ತೋರಿಸಿ ಆ ಹಾಲನ್ನು ನೀವು ಸೇವಿಸೋದ್ರಿಂದ ಚಂದ್ರ ನಿಮಗೆ ಆಕ್ಟಿವೇಟ್ ಆಗ್ತಾರೆ. ಜೊತೆಗೆ ಚಂದ್ರ ದೆಸೆಯಿಂದ ಎಲ್ಲ ಕೆಲಸ, ಸಿರಿ, ಸಮೃದ್ಧಿ ಎಲ್ಲವೂ ಬರುತ್ತೆ. ಈ ವರ್ಷ ನೀವು ಬಿಳಿ,
ಕ್ರೀಮ್ 2 ಕಲರ್ನ ಧಾರಣೆ ಮಾಡಬೇಕು. ಜೊತೆಯಲ್ಲಿ ಆಹಾರದಲ್ಲಿ ಬಿಳಿ ಪದಾರ್ಥಗಳು, ದೋಸೆ, ಇಡ್ಲಿ ಆಗಿರ್ಬೋದು, ಎನಿ ಬಿಳಿ ಪದಾರ್ಥಗಳು, ಸಕ್ಕರೆ ಅಂಶವನ್ನ ಸ್ವಲ್ಪ ಜಾಸ್ತಿ ಸೇವನೆ ಮಾಡೋದ್ರಿಂದ ಯಶಸ್ಸು ನಿಮ್ಮದಾಗತ್ತೆ. ಹಾಗೆ 2ನೇ ಸಂಖ್ಯೆ 2, 11, 20, 29 ಸಂಖ್ಯೆಯವರು ದಯವಿಟ್ಟು ಕಪ್ಪು ಬಟ್ಟೆಯನ್ನ ಈ ವರ್ಷ ಧಾರಣೆ ಮಾಡಬೇಡಿ. ಕಪ್ಪು ಬಟ್ಟೆ ಮತ್ತೆ ಡಾರ್ಕ್ ಕಲರ್ಸ್ನ ದಯವಿಟ್ಟು ಧಾರಣೆ ಮಾಡಬೇಡಿ, ಅವಾಯ್ಡ್ ಮಾಡಿ, ಆದಷ್ಟು ಅವಾಯ್ಡ್ ಮಾಡಿ. ಬಿಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಿ, ಬಿಳಿ ಬಣ್ಣವನ್ನ ಜಾಸ್ತಿ ಉಪಯೋಗಿಸಿ. 3, 12, 21, 30 ಈ ಸಂಖ್ಯೆನಲ್ಲಿ ಹುಟ್ಟಿರುವಂತವರ ನಿರ್ಧಾರಗಳು ಯಾವ ತರ ಇರಬೇಕು, ಯಾವ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ ವಿಷಯದಲ್ಲಿ ಒಳ್ಳೇದಾಗತ್ತೆ ತಿಳಿಸ್ಕೊಡಿ. ಖಂಡಿತವಾಗ್ಲು 3, 12, 21, 30 ಗುರುವಿನ ಅಧಿಪತ್ಯದಲ್ಲಿ ನೀವೆಲ್ಲ ಬರ್ತೀರಾ. ಹಾಗಾಗಿ ಗುರುವಿನ ಅನುಗ್ರಹ ಈ ವರ್ಷ ಚೆನ್ನಾಗಿದೆ. ಗುರುವಾರ ಅರಿಶಿನದ ನೀರಿನಲ್ಲಿ ಸ್ನಾನ ಮಾಡುವಂಥದ್ದು, ಹಾಗೆ ಮನೆಯ ಬಾಗಿಲಿಗೆ ಸ್ವಸ್ತಿಕ್ ಚಿಹ್ನೆಯನ್ನ ಗಂಧದಲ್ಲಿ ಮತ್ತೆ ಅರಿಶಿನವನ್ನ ಮಿಶ್ರಣ ಮಾಡ್ಕೊಂಡು ಬರೆಯುವಂಥದ್ದು. ಇದರಿಂದ ನಿಮಗೆ ಗುರು ಇನ್ನೂ ಆಕ್ಟಿವೇಟ್ ಆಗ್ತಾರೆ. ಇದರ ಜೊತೆಗೆ ಹಳದಿ ಬಣ್ಣವನ್ನ ಧಾರಣೆ ಮಾಡುವಂಥದ್ದು, ಹಳದಿ ಬಣ್ಣ ಧಾರಣೆ ಮಾಡಿ, ಹಾಗೆ ಕಿತ್ತಳೆ ಬಣ್ಣನೂ ಧಾರಣೆ ಮಾಡಬಹುದು. ಅವಾಯ್ಡ್ ಮಾಡಬೇಕಾಗಿರೋ ಕಲರ್ಸು, ನೀವು ನೀಲಿ ಮತ್ತೆ ಕೆಂಪನ್ನ ದಯವಿಟ್ಟು ಅವಾಯ್ಡ್ ಮಾಡಿ. ಹಾಗೆ ಈ ವರ್ಷ ಹಳದಿ ಪದಾರ್ಥಗಳನ್ನ ಅಂದ್ರೆ ಕೇಸರಿ ಮಿಶ್ರಿತ ಪೇಡವನ್ನ ಗುರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ನೈವೇದ್ಯಕ್ಕೆ ಕೊಟ್ಟು ಅಲ್ಲಿ ಬರೋರಿಗೆ ಹಂಚೋದ್ರಿಂದ ತುಂಬಾ ಸಮೃದ್ಧಿ ಕೂಡ ನಿಮ್ಗಾಗತ್ತೆ. 4, 13, 22 ಹಾಗೆ 31ನೇ ತಾರೀಕು ಜನನ ಆದಂತವ್ರು ಯಾವ ತರ ವಿಷಯಗಳನ್ನ ತುಂಬಾ ಆಳವಾಗಿ ಅರ್ಥ ಮಾಡ್ಕೋಬೇಕು, ಎಸ್ಪೆಷಲಿ 2026ರಲ್ಲಿ? 4 ಮತ್ತೆ 13, 22, 31 ಇವರು ರಾಹುವಿನ ಅಧಿಪತ್ಯದಲ್ಲಿ ಬರ್ತಾರೆ. ಅಂದ್ರೆ ರಾಹು ಎಫೆಕ್ಟ್ ಜಾಸ್ತಿ ಇರುತ್ತೆ ಈ ವರ್ಷ. ರಾಹು ಗೇಮ್ ಚೇಂಜರ್ ಆಗ್ತಾರೆ, ನಿಮ್ಮೆಲ್ಲರಿಗೂ ಕೂಡ ಗೇಮ್ ಚೇಂಜರ್ ಆಗ್ತಾರೆ. ದಯವಿಟ್ಟು ರಾಹುವನ್ನ ಬಹಳ ಚೆನ್ನಾಗಿ ನೀವು ಒಂದು ಆರಾಧನೆ ಮಾಡಬೇಕು. ಓಂ ರಂ ರಾಹುವೇ ನಮಃ ಅನ್ನೋ ಮಂತ್ರವನ್ನ ದಿನಕ್ಕೆ 21 ಬಾರಿ ಜಪ ಮಾಡಬೇಕು. ನೀವು ದಯವಿಟ್ಟು ಪೇಸ್ಟಲ್ ಶೇಡ್ಸ್ ಕಲರ್ಸ್ನ ಹಾಕಿ, ಡಾರ್ಕ್ ಕಲರ್ಸ್ ಹಾಕ್ಲೇಬೇಡಿ, ಪೇಸ್ಟಲ್ ಶೇಡ್ಸ್ ಹಾಕಿ. ಆಮೇಲೆ ಯಾವಾಗಲೂ ನಿಮ್ಮ ಪರ್ಸಲ್ಲಿ ಒಂದು ನೀಲಿ ಬಟ್ಟೆಯನ್ನ ಇಟ್ಕೊಳ್ಳಿ. ಒಂದು ನೀಲಿ ಬಟ್ಟೆ, ಹ್ಯಾಂಡ್ ಕರ್ಚೀಫ್ ಅಥವಾ ಎನಿ ಸಿಲ್ಕ್ ನೀಲಿ ಕಲರ್ ಬಟ್ಟೆ ಇಟ್ಕೊಳ್ಳೋದ್ರಿಂದ ರಾಹು ಉತ್ತಮವಾಗಿ ಆಗ್ತಾರೆ. ಹಾಗೇನೆ ಬುಧವಾರ ಮತ್ತೆ ಶನಿವಾರ ನಿಮ್ಮ ಬಾತ್ರೂಮ್ಗೆ ಹಾರ್ಪಿಕ್ ಹಾಕಿ ಕ್ಲೀನ್ ಮಾಡೋದ್ರಿಂದ ರಾಹು ಚೆನ್ನಾಗಿ ಆಕ್ಟಿವ್ ಆಗ್ತಾರೆ. ಈ 4, 13, 22, 31 ನೀವೆಲ್ಲ ಒಂದ್ ಚೆನ್ನಾಗಿ ತಿಳ್ಕೊಳ್ಳಿ. ರಾಹುನ ಆಕ್ಟಿವೇಟ್ ಮಾಡ್ಕೊಂಡ್ರೆ ರಾಹು ರಾಕ್ಷಸ ಫಲವನ್ನ ಕೊಡ್ತಾರೆ. ಅಂದ್ರೆ ರಾಹು ಇಸ್ ದ ಬಿಗ್ಗೆಸ್ಟ್ ಗೇಮ್ ಚೇಂಜರ್ ಆಫ್ ಯುವರ್ ಲೈಫ್. ರಾಹು ಮನ್ಸ್ ಮಾಡಿದ್ರೆ ಏನು ಬೇಕಾದ್ರೂ ಕೊಡೋ ಅಂತ ಏಕೈಕ ಗ್ರಹ. ಹಾಗೇನೆ ಏನಾದ್ರೂ ಕೆಟ್ಟದ್ದಾದ್ರೂ ಬಹಳ ದೊಡ್ಡ ಮಟ್ಟದಲ್ಲೇ ಆಗತ್ತೆ. ಹುಷಾರಾಗಿರಿ. ಈ ಸಲ ನೀವು ಭೂಮಿ ವಿಚಾರದಲ್ಲಿ ಬಹಳ ಹುಷಾರಾಗಿರ್ಬೇಕು. ಸ್ವಲ್ಪ ರಿಯಲ್ ಎಸ್ಟೇಟ್, ಈ ಡೇಟಲ್ಲಿ ಯಾರ್ಯಾರು ರಿಯಲ್ ಎಸ್ಟೇಟ್ ವರ್ಕ್ ಮಾಡ್ತಾ ಇದ್ದೀರಾ ನೀವೆಲ್ಲ ಬಹಳ ಹುಷಾರಾಗಿರ್ಬೇಕಾಗ್ತದೆ. ನಾನು ಹೇಳಿರುವಂತ ಪರಿಹಾರಗಳನ್ನ ನಿಮ್ಮ ದಿನನಿತ್ಯ ಜೀವನದಲ್ಲಿ ಮಾಡ್ಕೊಂಡ್ ಬನ್ನಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗತ್ತೆ. 5, 14, 23 ಈ ಸಂಖ್ಯೆ ಎಷ್ಟು ವಿಶೇಷ ಅಂತ ಹೇಳ್ತೀರಾ? ಈ 2026ರಲ್ಲಿ ಯಾವ ತರ ಇವರು ಎಚ್ಚೆತ್ಕೊಳ್ಬೇಕು? ಈ ವರ್ಷದಲ್ಲಿ 5, 14, 23 ಬುಧನ ಯೋಗದಲ್ಲಿ, ರಾಜಯೋಗದಲ್ಲಿ ಹುಟ್ಟಿರ್ತಾರೆ. ಬುಧಾದಿತ್ಯ ಯೋಗನೂ ಇವರಿಗೆ ಇರುತ್ತೆ. ಸುಖ ಸಮೃದ್ಧಿಗಾಗಿ ನೀವು ಮಾಡಬೇಕಾಗಿರೋದು ಇಷ್ಟೇನೆ. ಹೆಸರು ಕಾಳು ಮತ್ತು ಬೆಲ್ಲವನ್ನ ಮಂಗಳವಾರ ರಾತ್ರಿ ನೆನೆಸಿಟ್ಟು ಬುಧವಾರ ಬೆಳಿಗ್ಗೆ ಅದನ್ನ ಹಸುವಿಗೆ ತಿನ್ನಿಸೋದ್ರಿಂದ 5 ವಾರ ಮಾಡಿ ನೋಡಿ, ಸಕಲ ಸಮೃದ್ಧಿಯೂ ಸಿಗುತ್ತೆ. ಹಾಗೆ ಹಸಿರು ಬಣ್ಣವನ್ನ ಧಾರಣೆ ಮಾಡಿ. ಈ ವರ್ಷ ನಿಮ್ಮ ಬಣ್ಣ ಹಸಿರಾಗಿರುತ್ತೆ. ಕಪ್ಪು ಬಣ್ಣವನ್ನ ಅವಾಯ್ಡ್ ಮಾಡಿ. ಹಾಗೇನೆ ಪಕ್ಷಿಗಳಿಗೂ ಕೂಡ ಹೆಸರು ಕಾಳನ್ನ ಹಾಕೋದು, ಮತ್ತೆ ಗಣಪತಿ ದೇವಸ್ಥಾನಕ್ಕೆ 500 ಗ್ರಾಮ್ ಅಂದ್ರೆ ಅರ್ಧ ಕೆಜಿ ಹೆಸರು ಕಾಳು ಮತ್ತು ಅರ್ಧ ಕೆಜಿ ಬೆಲ್ಲವನ್ನ ದಾನ ಮಾಡೋದ್ರಿಂದ ವಿನಾಯಕನ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗತ್ತೆ. ಮೇಡಮ್, ಹುಟ್ಟಿದ ಜನ್ಮ ದಿನಾಂಕಕ್ಕೆ ಅನುಸಾರವಾಗಿ ಎಷ್ಟೊಂದು ಪರಿಹಾರಗಳನ್ನ ನೀವು ತಿಳಿಸಿದ್ರೆ ಅದನ್ನ ಕೂಡ ಮಾಡ್ತಾ ಇರ್ತಾರೆ. ಆದ್ರೂ ಎಲ್ಲೋ ಒಂದ್ ಕಡೆ ತುಂಬಾ ಬಗೆಹರಿಲಾರದೆ ಇರುವಂತ ಅನೇಕ ವರ್ಷಗಳಿಂದ ಇರುವಂತ ಸಮಸ್ಯೆಗಳಿರುತ್ತೆ. ಅದರಿಂದ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತೀವಿ. ಸೊ ಅಂತಹದಕ್ಕೆ ನಿಮ್ ಕಡೆಯಿಂದ ಏನಾದ್ರೂ ಸರಳ ಪರಿಹಾರಗಳು ಅಥವಾ ಈ ತರ ನೀವು ಮಾಡೋದ್ರಿಂದ ಎಂತದ್ದೇ ಕೆಟ್ಟ ಸಮಸ್ಯೆ ಇರ್ಲಿ, ಅದೆಷ್ಟೇ ಕಠಿಣವಾಗಿರ್ಲಿ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಏನಾದ್ರೂ ಇರುತ್ತಾ?
ಖಂಡಿತವಾಗ್ಲು ಈ ಹಿಂದಿನ ಸಂಚಿಕೆಯಲ್ಲೇ ನಾನು ಹೇಳಿದ್ದೆ, ರೆಮಿಡೀಸ್ ಮಾಡ್ತಾ ಇರಿ. ರೆಮಿಡೀಸ್ಗೆ ಯಾವತ್ತೂ ಎಂಡ್ ಇರೋದಿಲ್ಲ. ನೀವೆಷ್ಟು ಮಾಡ್ತೀರಾ ಕ್ರಮೇಣವಾಗಿ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಎಕನಾಮಿಕಲಿ ಸಕ್ಸಸ್ ಅಂತ ನೋಡಿದಾಗ, ಆರ್ಥಿಕ ಅಭಿವೃದ್ಧಿ, ಸಾಲಗಳ ಜಂಜಾಟದಿಂದ ಹೊರಗೆ ಬರಬೇಕು ಅಂದಾಗ ನಾವು ಸೂಚಿಸಿರುವಂತಹ ಅಷ್ಟಲಕ್ಷ್ಮಿ ನಿರ್ಮಿತವಾದ ಧನಲಕ್ಷ್ಮಿ ಯಂತ್ರವನ್ನ ತಗೊಳ್ಳಿ. ಖಂಡಿತವಾಗ್ಲೂ ಆ ಯಂತ್ರ ಸಕಲ ಸೌಭಾಗ್ಯಗಳನ್ನು ನಿಮಗೆ ನೀಡುತ್ತೆ. ಹಾಗೆ ಜೀವನದಲ್ಲಿ ಒಳ್ಳೆಯ ದಾರಿಗೂ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಖಂಡಿತ ಮ್ಯಾಮ್. ಈ ಸಂಖ್ಯಾ ಆಧಾರಿತ ಇಷ್ಟೊಂದು ವಿಷಯಗಳಿದೆ, ಅದರಲ್ಲಿ ನಾವು ಅನುಷ್ಠಾನ ಯಾವ ತರ ಮಾಡಬೇಕು, ಬಟ್ಟೆಗಳಾಗಿರ್ಬೋದು, ಸಂಖ್ಯೆಗಳಾಗಿರ್ಬೋದು, ಮತ್ತೆ ಸರಳ ಪರಿಹಾರಗಳಾಗಿರ್ಬೋದು, ನಿಜವಾಗ್ಲೂ ನಮ್ಮ ಜೀವನವನ್ನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ರಿ. ನಿಮ್ಮ ಸಮಯವನ್ನ ನಮ್ಮ ಕಾರ್ಯಕ್ರಮಕ್ಕಾಗಿ ಮೀಸಲಿಟ್ಟಿದ್ದಕ್ಕಾಗಿ ಅನಂತ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಏನು ನಿಮ್ಮ ರೆಸೊಲ್ಯೂಷನ್, ಈ ವರ್ಷ ಸಾಧನೆ ಹಾದಿಯಲ್ಲಿ ಏನನ್ನ ಅನ್ಕೊಂಡಿದ್ದೀರಾ ಮ್ಯಾನಿಫೆಸ್ಟ್ ಮಾಡಿ. ಹಾಗೇನೆ ನಿಮ್ಮ ಸಂಕಲ್ಪ ದೃಢವಾಗಿರ್ಬೇಕು ಯೂನಿವರ್ಸ್ ಜೊತೆಗೆ. ಅದರಲ್ಲೂ ಈ ಸಲ 1, 10, 19, 28 ಬಾರ್ನ್ ಅವರು ಲಕ್ಕಿಯೆಸ್ಟ್ ಇಯರ್ ಆಗಿ ಇದನ್ನ ತಗೊಳ್ಳಿ. ಮೇಡಮ್, 2, 11, 20, 29 ಹುಟ್ಟಿದಂಥವರ 2026 ಹೇಗಿರುತ್ತೆ? ಓಂ ಚಂದ್ರಾಯ ನಮಃ ಅನ್ನೋ ಮಂತ್ರವನ್ನ ದಿನಕ್ಕೆ 21 ಬಾರಿ ಜಪ ಮಾಡಬೇಕು. ಹುಣ್ಣಿಮೆಯ ದಿವಸ ಚಂದ್ರನಿಗೆ ಹಸಿ ಹಾಲನ್ನ ತೋರಿಸಿ ಆ ಹಾಲನ್ನ ನೀವು ಸೇವಿಸೋದ್ರಿಂದ ಚಂದ್ರ ನಿಮಗೆ ಆಕ್ಟಿವೇಟ್ ಆಗ್ತಾರೆ. ಈ 4, 13, 22, 31 ನೀವೆಲ್ಲ ಒಂದು ಚೆನ್ನಾಗಿ ತಿಳ್ಕೊಳ್ಳಿ. ರಾಹುನ ಆಕ್ಟಿವೇಟ್ ಮಾಡ್ಕೊಂಡ್ರೆ ರಾಹು ರಾಕ್ಷಸ ಫಲವನ್ನ ಕೊಡ್ತಾರೆ. ಅಂದ್ರೆ ರಾಹು ಇಸ್ ದ ಬಿಗ್ಗೆಸ್ಟ್ ಗೇಮ್ ಚೇಂಜರ್ ಆಫ್ ಯುವರ್ ಲೈಫ್. ರಾಹು ಮನ್ಸ್ ಮಾಡಿದ್ರೆ ಏನು ಬೇಕಾದ್ರೂ ಕೊಡುವಂತ ಏಕೈಕ ಗ್ರಹ. ಮೇಡಮ್, ಹುಟ್ಟಿದ ಜನ್ಮ ದಿನಾಂಕಕ್ಕೆ ಅನುಸಾರವಾಗಿ ಎಷ್ಟೊಂದು ಪರಿಹಾರಗಳನ್ನ ನೀವು ತಿಳಿಸಿದ್ರೆ ಅದನ್ನ ಕೂಡ ಮಾಡ್ತಾ ಇರ್ತಾರೆ. ಆದ್ರೂ ಎಲ್ಲೋ ಒಂದ್ ಕಡೆ ತುಂಬಾ ಬಗೆಹರಿಲಾರದೆ ಇರುವಂತ ಅನೇಕ ವರ್ಷಗಳಿಂದ ಇರುವಂತ ಸಮಸ್ಯೆಗಳಿರುತ್ತೆ. ಅದರಿಂದ ಹೊರಗಡೆ ಬರೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇರ್ತೀವಿ. ಸೊ ಅಂತಹದಕ್ಕೆ ನಿಮ್ ಕಡೆಯಿಂದ ಏನಾದ್ರೂ ಸರಳ ಪರಿಹಾರಗಳು, ಅಥವಾ ಈ ತರ ನೀವು ಮಾಡೋದ್ರಿಂದ ಎಂಥದ್ದೇ ಕೆಟ್ಟ ಸಮಸ್ಯೆ ಇರ್ಲಿ, ಅದೆಷ್ಟೇ ಕಠಿಣವಾಗಿರ್ಲಿ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಏನಾದ್ರೂ ಇರುತ್ತಾ? ಖಂಡಿತವಾಗ್ಲು ಈ ಹಿಂದಿನ ಸಂಚಿಕೆಯಲ್ಲೇ ನಾನು ಹೇಳಿದ್ದೆ, ರೆಮಿಡೀಸ್ ಮಾಡ್ತಾ ಇರಿ. ರೆಮಿಡೀಸ್ಗೆ ಯಾವತ್ತೂ ಎಂಡ್ ಇರೋದಿಲ್ಲ. ನೀವೆಷ್ಟು ಮಾಡ್ತೀರಾ ಕ್ರಮೇಣವಾಗಿ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಎಕನಾಮಿಕಲಿ ಸಕ್ಸಸ್ ಅಂತ ನೋಡಿದಾಗ, ಆರ್ಥಿಕ ಅಭಿವೃದ್ಧಿ, ಸಾಲಗಳ ಜಂಜಾಟದಿಂದ ಹೊರಗೆ ಬರಬೇಕು ಅಂದಾಗ ನಾವು ಸೂಚಿಸಿರುವಂತಹ ಅಷ್ಟಲಕ್ಷ್ಮಿ ನಿರ್ಮಿತವಾದ ಧನಲಕ್ಷ್ಮಿ ಯಂತ್ರವನ್ನ ತಗೊಳ್ಳಿ. ಖಂಡಿತವಾಗ್ಲೂ ಆ ಯಂತ್ರ ಸಕಲ ಸೌಭಾಗ್ಯಗಳನ್ನು ನಿಮಗೆ ನೀಡುತ್ತೆ. ಹಾಗೆ ಜೀವನದಲ್ಲಿ ಒಳ್ಳೆಯ ದಾರಿಗೂ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಖಂಡಿತ ಮ್ಯಾಮ್. ಈ ಸಂಖ್ಯಾ ಆಧಾರಿತ ಇಷ್ಟೊಂದು ವಿಷಯಗಳಿದೆ, ಅದರಲ್ಲಿ ನಾವು ಅನುಷ್ಠಾನ ಯಾವ ತರ ಮಾಡಬೇಕು, ಬಟ್ಟೆಗಳಾಗಿರ್ಬೋದು, ಸಂಖ್ಯೆಗಳಾಗಿರ್ಬೋದು, ಮತ್ತೆ ಸರಳ ಪರಿಹಾರಗಳಾಗಿರ್ಬೋದು, ನಿಜವಾಗ್ಲೂ ನಮ್ಮ ಜೀವನವನ್ನ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ರಿ.